ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಕ್ಷಯಕ್ಕೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ರಾಯರನ್ನ ನೋಡೋಕ್ಕೆ. ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂದರೆ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದೊಂದು ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡಿ, ಈ ಥರನೇ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೆ ಅಂತ ನೋಡ್ತಿದ್ದೀರಾ. ಮೆಜೆಸ್ಟಿಕ್ಗೆ ಹೋಗ್ತಾಯಿದ್ದೀನಿ. ಮೆಜೆಸ್ಟಿಕ್ಗೆ ಇವಾಗ ಗೊತ್ತು ಎಲ್ಲ ಟ್ರಾಫಿಕ್ ಹೆಂಗಿರುತ್ತೆ ಅಂದರೆ, ಅದು ಸ್ಯಾಟರ್ಡೇ ಬೇರೆ, ಫ್ರೈಡೇ ಬೇರೆ, ನಾಳೆ ಸೆಕೆಂಡ್ ಸ್ಯಾಟರ್ಡೇ. ಸೊ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಬೆಟರ್ ಚಾಯ್ಸ್ ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋಗ್ತಿದ್ದೀನಿ. ಮತ್ತು ಇನ್ನೊಂದು ಯೋಚನೆ ಬಂತು, ಮಂತ್ರಾಲಯ ಮೆಟ್ರೋ ಇದ್ದರೆ ಹೇಗಿರುತ್ತೆ ಕಮೆಂಟ್ ಮಾಡಿ. ಇನ್ನೂ 6 ನಿಮಿಷ ನೋಡ್ತಿದ್ದೆ, 5 ನಿಮಿಷ ಟ್ರೈನ್ ಬಂದಮೇಲೆ ಮೆಜೆಸ್ಟಿಕ್ ಹೋದ್ಮೇಲೆ ಅಲ್ಲಿ ಬಸ್ ನಿಲ್ಲಿಸ್ತೀನಿ. ಮೆಟ್ರೋ ರೀಚ್ ಆದ, ಮೆಜೆಸ್ಟಿಕ್ ರೀಚ್ ಆದ. ಜಸ್ಟ್ 20 ನಿಮಿಷದಲ್ಲಿ ಬಂದರೆ, ಅದೇ ಬಸ್ಸು ಈಗ ಆಟೋದಲ್ಲಿ ಬಂದಿದ್ದರೆ ಈ ಟ್ರಾಫಿಕಲ್ಲಿ ಇನ್ನೂ ಲೇಟ್ ಆಗೋದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತಾನೇ ಬಸ್ ಹತ್ತಿದ್ದೀವಿ. ಈಗ ಟೈಮ್ ಬಂದು 10:30 ಆಗಿದೆ. 10:45 ಜನ ಬರ್ತಾರಂತ. ಹೋಗ್ತಾ ಮಾರ್ನಿಂಗ್ 5 o'clock ರೀಚ್ ಆಗ್ತೀವಿ. ಮಾರ್ನಿಂಗ್ ರೀಚ್ ಆದಮೇಲೆ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್. ಯಾರು ಹೋಗ್ತೀವಿ ಅಂತ ಇನ್ನೂ ಹೇಳಿಲ್ಲ. ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ ಅವರ ಮೇಡಮ್, ಟೋಟಲ್ 6 ಮೆಂಬರ್ಸ್ ಹೋಗ್ತಿದ್ದೀವಿ. ಬಸ್ಸು ಈಗ ತಾನೇ ಮೂವ್ ಆಯಿತು. ಈಗ ಟೈಮ್ ಬಂದು 11 ಗಂಟೆ. ಇನ್ನು ರೀಚ್ ಆಗೋಕ್ಕೆ 7 or 6 o'clock ಆಗ್ಬೋದು. ಮಾರ್ನಿಂಗ್ ರೀಚ್ ಆದಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅನ್ನೋದು. ಈಗ ಎಲ್ಲರೂ ಚೆನ್ನಾಗಿ ಮಲ್ಕೊಳ್ಳಿ, ಎಲ್ಲ ನಿದ್ದೆ ಮಾಡಿ ಕಾಯ್ತಾಯಿರಿ ನಮ್ಮ ಬ್ಲಾಗ್. ಮಂತ್ರಾಲಯ ರಾಯರಿಗೋಸ್ಕರ ಕಾಯ್ತಾಯಿರಿ. ಅಂದ್ರೂ ಇವತ್ತು ನೋಡಿ ಎಷ್ಟು ಟ್ರಾಫಿಕ್ ಇದೆ. ಈ ಟ್ರಾಫಿಕಲ್ಲಿ ಸಿಟಿ ದಾಟೋ ಹೊರಗಡೆ ಅದೊಂದು 1 hour ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅದೇ ಅಂತಾರಲ್ಲ ದೊಡ್ಡವರು, ಏನೋ ಒಳ್ಳೆ ಕೆಲಸ ಮಾಡುವಾಗ ಗಣೇಶ ನೋಡಿದ್ರೆ ಒಳ್ಳೆಯದು, ಗಣೇಶ ಎದುರಾಡಿದ್ರೆ ಒಳ್ಳೆಯದು ಅಂತಾರಲ್ಲ. ಸೊ ನಾನು ಬರುವಾಗ ನಮ್ಮ ಮನೆ ಹತ್ರ ಗಣೇಶ ಎತ್ತಿದ್ರು. ಅಂದರೆ ನಮ್ಮ ಮನೆ ಹತ್ರ ಅಲ್ಲ, ಆನ್ ದ ವೇ ಬರುವಾಗ ಗಣೇಶ ಎತ್ತಿದ್ರು. ಸೊ ಗಣೇಶ ನೋಡಿದೆ, ಅದೊಂದು ಪಾಸಿಟಿವ್ ಆಗಿ ಅಷ್ಟೇ ಫ್ರೆಂಡ್ಸ್, ಏನಿಲ್ಲ. ನಾಳೆ ಬೆಳಗ್ಗೆನಿಂದ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅನ್ನೋದು. ಈಗ ಎಲ್ಲರೂ ಚೆನ್ನಾಗಿ ಮಾಡ್ಕೊಳ್ಳಿ. ನೈಟ್ ಫ್ರೆಂಡ್ಸ್, ಟೇಕ್ ಕೇರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 7 o'clock ರೀಚ್ ಆದ್ವಿ. 7 o'clock ರೀಚ್ ಆದಮೇಲೆ 6:30ಗೆ ರೀಚ್ ಆದ್ವಿ. 6:30 ರೀಚ್ ಆದಮೇಲೆ ಮಂತ್ರಾಲಯ ಟ್ರಸ್ಟ್ ಇದೆ, ಅಲ್ಲಿ ಹೋಗಿದ್ವಿ ರೂಮ್ಗೋಸ್ಕರ. ರೂಮು ಚೆನ್ನಾಗಿದೆ. 500 rupees, 1000 rupees, 500 rupees ಅಡ್ವಾನ್ಸು ಬ್ಯಾಕ್ ಕೊಡ್ತಾರೆ. 500 rupees ಪೇ ಮಾಡಬೇಕು. ರೂಮ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಶ್ ಫುಲ್ಲು ನೋಡಿ. 2 ಮಂಚ ಶುರುದು, ಫ್ಯಾನ್ ಇದೆ, ಒಂದು ಹಾಲು, ಒಂದು ವಾಶ್ರೂಮು ಚೆನ್ನಾಗಿದೆ. 500 rupeesಗೆ ಆರಾಮ್, ತುಂಬ ನೀಟಿಗಿದೆ. 500 rupeesಗೆ ಡೆಪಾಸಿಟ್ ಮಾಡ್ಬೋದು, ಆರಾಮಾಗಿ ಕೊಡ್ಬೋದು. ನೀವು ಮತ್ತು ಮಂತ್ರಾಲಯ ಬರುವಾಗ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಇದು ಮಾಡೋದು, ಅದು ಬೆಳಗ್ಗೆ ಬಂದಿದ್ರಿ ಸೊ ಸಿಕ್ತು ಬೇಗ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ. ಈಗ ಫ್ರೆಶ್ ಅಪ್ ಆಗಿ ಟೆಂಪಲ್ ಹತ್ರ ಹೋಗಿ ರಾಯರನ್ನ ದರ್ಶನ ಮಾಡ್ಕೊಂಡು ಬರ್ತೀವಿ. ದೇವ ದರ್ಶನ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ತುಂಗಭದ್ರಾ ನದಿ ಅಂತ. ಇದು ಬಂದು ಮಠದಿಂದ 8 ಕಿಲೋಮೀಟರ್ ಇದೆ. ಮತ್ತು ಇದು ಇನ್ನೊಂದು ಹೆಸರು ಬಂದು ನಮ್ಮ ರಾಯರವರು ಅವ್ರ ಮೂಲ ಸ್ಥಾನ ಇದು. ಇಲ್ಲೇ ಬಂದು ಅವ್ರು ತಪಸ್ಸು ಮಾಡಿ ಇಲ್ಲೇ ನೋಡ್ಬೋದು. ಅವ್ರ ಸಿಗ್ನೇಚರ್ ಇದೆ ಮತ್ತು ಅವ್ರ ರಿಯಲ್ ಸ್ಟ್ಯಾಚ್ಯೂ ಅನ್ನೋದಿದೆ. ಇದು ರಿಯಲ್ ಐಡಲ್ ಅವ್ರದ್ದು. ಮತ್ತು ಈ ಜಾಗ ಬಂದು ಅವರು ವಿಶ್ರಾಂತಿ ತಗೊತಿದ್ದ ಜಾಗ ಅಂತ.
ಸೊ ಫುಲ್ಲು ಬ್ಯಾರಿಗೇಟ್ ಹಾಕಿ ಇದು ಮಾಡಿದ್ದಾರೆ, ನೋಡ್ಬೋದು ನೀವು. ಯಾವ ದೇವಸ್ಥಾನ ಇದು? ಪಂಚಮುಖಿ ಆಂಜನೇಯ ದೇವಸ್ಥಾನ. ಅದು ಕೂಡ ಗೊತ್ತಿಲ್ಲ. ದೇವಸ್ಥಾನ ಬರ್ತಿದ್ಯಾ ಏನ್ರ ಅಂಡಿ? ಆಯ್ತಾ ಊಟ? ಹಾಂ, ಊಟ ಮಾಡಿದ್ರ? ಸ್ಪೆಷಲ್ ನಿಮ್ಮ ಮಮ್ಮಿ ಹಿಡಿತಾ ಇದೆಯಾ, ನಾನು ಹಿಡಿತಾ ಇದೆಯಾ? ಇಬ್ಬರು ಮೂವರು ಇದ್ದೀರಿ ನೋಡಿ. ಇಲ್ಲಿ ನೋಡಿ ಅಂಡಿ, ಇಲ್ಲಿ ಅಮ್ಮನೂ ಇದ್ದಾರೆ, ನಾನು ಇದ್ದೀನಿ, ನೀವು ಇದ್ದೀರಾ. ಪಂಚಮುಖಿ ಆಂಜನೇಯ. ಆ ಕಡೆ ಅಶೋಕ್ ಸುಸ್ತಾಗ್ಬಿಟ್ಟಿದೆ. ಎಲ್ಲ ತೆಗಿತಾರೆ. ಇದೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ಒಳಗಡೆ ಫೋನ್ ಅಲ್ಲೋ ಇಲ್ಲ, ಬಟ್ ಟೆಂಪಲ್ ಮಾತ್ರ ಸೂಪರ್ ಆಗಿದೆ. ಇದು ರಾಘವೇಂದ್ರ ದೇವಸ್ಥಾನದಿಂದ ಒಂದು 12 ಕಿಲೋಮೀಟ್ರ್ ಇದೆ. ನೀವೊಂದು ಕೆಲಸ ಮಾಡಿ, ಅಕಸ್ಮಾತ್ ಏನಾದರೂ ಟೆಂಪಲ್ಗೆ ಬಂದರೆ, ಮಠಕ್ಕೆ ಬಂದಮೇಲೆ ರೂಮಲ್ಲಿ ರೆಸ್ಟ್ ಮಾಡ್ಕೊಂಡು ಒಂದು ಸಂಜೆ ಒಂದು 3 ಗಂಟೆಗೆ ಬನ್ನಿ. ಬಿಸಿಲಿರಲ್ಲ, ಆರಾಮಾಗಿರುತ್ತೆ. ಈಗ ಬಿಸಿಲಲ್ಲಿ ಬೇಡ, ಸುಸ್ತು, ಇದು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಹೊರಗಡೆ ಫೋನ್ ಅಲ್ಲೋ ಇಲ್ಲ ಅಷ್ಟೇ. ಚೆನ್ನಾಗಿದೆ. ಇಲ್ಲಿ ಗುಹೆ ಕೂಡ ಇದೆ. ದರ್ಶನ ಮತ್ತು ಮಂಗಳಾರತಿ ಮಾತ್ರ ಇರುತ್ತದೆ. ಮಹಾಪೂಜಾ ಇದು ಆಂಜನೇಯ ಸ್ವಾಮಿಯವ್ರದ್ದು ರಿಯಲ್ ಗದೆ ನೋಡಿ, ಗರ್ಭಗುಡಿಯಲ್ಲಿ ಇಟ್ಟಿದ್ದಾರೆ. ಇದು ರಿಯಲ್ ಗದೆ ಹೇಗಿದೆ ನೋಡಿ, ರಿಯಲ್ ಗದೆ ಅಯ್ಯಪ್ಪ ಯೂಸ್ ಮಾಡ್ತಿರೋದು.